ಹಲೋ ಸ್ನೇಹಿತರೆ, ಒಂದು ದಿನದ ಆದಾಯ ಪೋರ್ಟ್ರಲ್ಲಿ 7 ಫೀಟ್ಗೆ ನೋಡಿ 1334 ಮಾಲೂರು ಬಿದ್ದೈತೆ. ನೋಡಿ ಎಷ್ಟು ಕಮ್ಮಿ ಬಿದ್ದಿದೆ, 1334. ಅದು ಹತ್ತಿ ಚಂದಾಪುರದಿಂದ ಮಾಲೂರಿಗೆ 46 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಯಪ್ಪ ಇಷ್ಟು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು, ಏನು ಮಾಡೋಕ್ಕಲ್ಲ, ವಿಧಿಲ್ಲ, ಎತ್ಕೊಂಡು ಹೋಗ್ಬೇಕು. ಹೋಗೋಣ ಅಂದ್ಕೊಂಡು ಚಂದಾಪುರಕ್ಕೆ ಹೋದೆ. ನೋಡಿ ಇದೇ ಕಂಪ್ನಿ ಚಂದಾಪುರದಲ್ಲಿ. ನೋಡಿ ಇವೆರಡು ಮಿಷಿನ್ ಇದೆ. ಒಂದೊಂದು ಮಿಷಿನ್, ಆ ಕಡೆ ಮಿಷಿನ್ 250 kg, ಈ ಕಡೆ 150. ನೋಡೋಕೆ ಎಷ್ಟು ದಪ್ಪ ಕಾಣುತ್ತೆ. ಒಂದೊಂದು ಅದು 250 ಇದೆ ಆ ಕಡೆ, ಈ ಕಡೆದು ಬಂದು 150 kg. ನೋಡೋಕೆ ಅಷ್ಟು ಕಾಣುತ್ತೆ. ನೋಡಿ ಅದನ್ನು ಪಿಕ್ ಮಾಡ್ಕೊಂಡು ಹೋದೆ. ಚಿಕ್ಕ ತಿರುಪತಿ ಮೇಲೆ ಹೋಗಬೇಕು. ನೋಡಿ ಚಿಕ್ಕ ತಿರುಪತಿ ಎಲ್ಲ ಗೊತ್ತಿರುತ್ತಲ್ಲ ನಿಮಗೆ, ನೋಡಿರ್ತೀರ ಎಲ್ಲ, ನಮ್ಮ ಆಲ್ಮೋಸ್ಟ್ ಚಾಲಕರು. ಅದೊಂದು ನಿಲ್ಲಿಸ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ, ಹಂಗೆ ಆನ್ ದ ವೇ ಅಲ್ವ ಅಂದ್ಕೊಂಡು. ಅದಕ್ಕೊಂದು ನಮಸ್ಕಾರ ಮಾಡಿಕೊಂಡೆ ನಮ್ಮ ಚಿಕ್ಕ ತಿರುಪತಿಗೆ. ನಮಸ್ಕಾರ ಮಾಡ್ಕೊಂಡು ಹೊರಟೆ. ಮಾಲೂರು ರೋಡು, ಚಿಕ್ಕ ತಿರುಪತಿಯಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಹೋದೆ. ಮಾಲೂರು ರೋಡು, ಯಪ್ಪ ಇದಂತೂ 10 ಕಿಲೋಮೀಟ್ರು. 10 ಕಿಲೋಮೀಟ್ರ್ ಹೋಗೋಣಷ್ಟೊತ್ತಿಗೆ ಏನೋ ಒಂಥರ ಬ್ಲಾಕಂಗೆ ಆದಂಗೆ ಆಯಿತು. ಆ ಬ್ಲಾಕಕ್ಕೆ ಅದು ಈಸಿಯಾಗಿ ಹೊಟ್ಟೋಗ್ಬಿಡ್ಬೋದು. ಈ ರೋಡಲ್ಲಂತೂ ಓಡ್ಸೋಕ್ಕಾಗಲ್ಲ, ನಮ್ಮ ಬೆಂಗಳೂರು ರೋಡಲ್ಲಿ ಅಷ್ಟು ಕೆಟ್ಟೋಗಿದೆ ಎಲ್ಲ ಕಡೆ. ಏನು ಮಾಡೋಕ್ಕಾಗಲ್ಲ, ನಮ್ಮನೆ ಬರ ನಾವು ಓಡಿಸ್ಕೋಬೇಕು, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಗಾಡಿಗಳು ಹಾಳಾಗ್ತವೆ. ಅದನ್ನು ರೋಡ್ ದಾಟ್ಕೊಂಡು 10 ಕಿಲೋಮೀಟ್ರ್ ಬಂದೆ. ಒಂದು ಕಂಪ್ನಿ ಬಂತು, ಇದೇ ಕಂಪ್ನಿ ನೋಡಿ, ಪ್ರೀಮಿಯರ್ ಅಂತ. ಆ ಸೆಕ್ಯೂರಿಟಿ ಈ ಗೇಟಲ್ಲ, ಬ್ಯಾಕ್ ಗೇಟ್ಗೆ ಹೋಗ್ಬೇಕು ಅಂದ. ಸರಿ ಆಯಿತು ಅಂದ್ಕೊಂಡು ಅಲ್ಲಿ ತಿರ್ಸ್ಕೊಂಡು ಬ್ಯಾಕ್ ಗೇಟಿಗೆ ಬಂದೆ. ಅದು ಅನ್ಲೋಡ್ ಮಾಡಿದೆ ಅಂತೂ ಇಂತು. ಅಲ್ಲೊಂದು 2 ಅವರ್ ಕಾದೆ, ಡ್ಯೂಟಿ ಬಂತು. 1694. ಮೂರು ಪಿಕಪ್ ಇತ್ತು, ಬಟ್ ಒಂದು ಪಿಕಪ್ ಒಂದು ಬೇಡೋಣ, ಸೆಕೆಂಡ್ ಪಿಕಪ್ಗೆ ಬನ್ನಿ ಅಂದ. ಸರಿ ಒಳ್ಳೇದಾಯ್ತು ಬಿಡಪ್ಪ ಹೆಂಗೋ ಅಂದ್ಕೊಂಡು ಕೋಡಿಹಳ್ಳಿ ಸೆಕೆಂಡ್ ಪಿಕಪ್ಗೆ ಹೋದೆ. ಸೆಕೆಂಡ್ ಪಿಕಪ್ಗೆ ಹೋಗ್ತೀನಿ. ನೋಡಿ ಹೆಂಗಿದೆ ರೋಡು ಅಂದರೆ, ಯಪ್ಪ ನಮ್ಮ ಡ್ರೈವರ್ ಯಾರು ಇದ್ದರೆ ಯಾರು ನಾ ಬರೋದಿಲ್ಲ, ಕ್ಯಾನ್ಸಲ್ ಮಾಡಿಬಿಡೋಣ. ನಾನು ಈ ರೋಡಲ್ಲ, ಈಗ ಹೋಗ್ತಾಯಿದ್ದೀನಿ, ಫುಲ್ಲು ಹಳ್ಳಿ ರೋಡು. ಯಾವುದೋ ಗದ್ದೆ ಬೈಲು, ಈ ಫ್ಲವರು, ಈ ಮದುವೆಗೆಲ್ಲ ಡೆಕೋರೇಷನ್ ಆಗ್ತೀವಲ್ಲ ಆ ಥರ ಫ್ಲವರು, ಬೆಂಡೆಕಾಯಿ, ಆ ಟೊಮೊಟೊ, ಈ ಥರ ಅಗ್ರಿಕಲ್ಚರ್ ಮಾಡ್ತಾವ್ರೆ ಅಲ್ಲಿ ಯಾವುದಂದರೆ ಯಾವುದು ಮನೆ ಇಲ್ಲ, ಎಲ್ಲ ಖಾಲಿ ಖಾಲಿ ಖಾಲಿ. ಓಕೆ ಭಯ ಆಗುತ್ತೆ. ಇಲ್ಲಿ ಸಂಜೆ ನೈಟ್ ಅಂತೂ ಹೋಗ್ಬಿಟ್ರೆ ಯಾರೋ ಕೊಲೆ ಮಾಡೋಕ್ಕೆ ಕರೀತಾವ್ರೇನೋ ಅನಿಸ್ಬಿಡ್ತದೆ, ಅಷ್ಟು ಭಯ ಆಗುತ್ತೆ. ರೋಡ್ ಈಗ ಹೋಗ್ತಾ ಇರೋ ರೋಡ್ ಪರವಾಗಿಲ್ಲ ಸ್ನೇಹಿತರೆ. ಇನ್ನು ಮುಂದೆಗಡೆ ರೋಡ್ ತೋರಿಸ್ತೀನಿ, ಅದು ನೋಡ್ಬಿಟ್ರೆ ನೀವು ಕಳೆದೇ ಹೋಗ್ಬಿಡ್ತೀರಾ. ಹೆಂಗೆ ಅಂದರೆ ಎತ್ತಿನ ಗಾಡಿ ರೋಡು, ಎತ್ತಿನ ಗಾಡಿನೂ ಹೋಗೋಕ್ಕಾಗಲ್ಲ ಅಂದ್ಕೊಳ್ಳಿ. ನಮ್ಮ ಟಾಟೇಸ್ ಹಿಂದೆ ಕೆಳಗಡೆ ಎಲ್ಲ ಟಚ್ ಆಗೋದು. ಇದು ಪರವಾಗಿಲ್ಲ. ಇದು ನೋಡಿ ಟೊಮೊಟೊ ಗಿಡ ಎಲ್ಲ ನೋಡಿ, ನಾನು ಹೇಳಿದ್ನಲ್ಲ ಅವಾಗಲೇ, ಟೊಮೊಟೊ, ಈ ಬೆಂಡೆಕಾಯಿ, ಈ ಯೆಲ್ಲೋ ಕಲರ್ ಫ್ಲವರು ಮದುವೆಗೆ ಹಾಕ್ತಾರಲ್ಲ ಅದು, ಪಿಂಕ್ ಕಲರು, ಬರೀ ಇದೆ. ಆ ಕಡೆ ಎಲ್ಲ ಫ್ಲವರು, ಎಲ್ಲ ಚಿಕ್ಕ ಚಿಕ್ಕ ಹುಡುಗರು, ಇನ್ನು ಮೀಸೆನೇ ಚಿಕ್ಕರಿಲ್ಲ, ಅವು ನೀರು ಬಿಟ್ಕೊಂಡು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಹೊರಗಡೆಯಿಂದ ಬಂದಿರೋವು, ನಮ್ಮ ಕರ್ನಾಟಕದವ್ರಂತೂ ಅಲ್ಲ, ಎಲ್ಲ ಹೊರಗಡೆಯಿಂದ ಬಂದು ದುಡಿಯೋವು. ಈ ಥರ ರೋಡ್ ಇದೆ ನೋಡಿ. ಈ ಥರ ರೋಡಲ್ಲಿ ನಮ್ಮ ಪೋಟರ್ವರೆಲ್ಲ ಬುಕ್ಕಿಂಗ್ ಮಾಡಿದ್ರೆ ಸಿಗ್ತದೆ. ನೋಡಿ ಹೆಂಗಿದೆ ನಮ್ಮ ಪೋಟರ್ ಅನ್ನೋದು. ಹಾಂ ಎವಡೆ ನೋಡಿ ಯಾವ ಥರ ಇದೆ ಎತ್ತಿನ ಗಾಡಿ ರೋಡು. ಅಲ್ಲಿ ಏನೋ ಒಂಥರ, ಏನಂದರೆ ಒಂದು ಕಡೆ ಹೋಗೋಕ್ಕೂ ಭಯ ಆಗ್ತಿರೋದು, ಏನಪ್ಪ ಹೆಂಗಿದೆ ರೋಡು ಅಂತ. ಒಂದು ಕಡೆ ನ್ಯಾಚುರಲ್ಲಾಗಿತ್ತು, ಒಂಥರ ಹಳ್ಳಿಲಿದ್ದಂಗೆ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ತುಂಬ ಏನಕ್ಕೆ ನಾವು ಸಿಟಿ ಒಳಗೆ ಇದ್ದು ಬೋರ್ ಹೊಡಿತಾ ಇರುತ್ತೆ. ಆ ಟ್ರಾಫಿಕ್ಕು ಯಾವನು ಒಂದೊಂದು ಕಿಲೋಮೀಟ್ರು ಜಾಮ್ ಆಗುತ್ತೆ. ಅವೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದು ಹಳ್ಳಿ ರೋಡು. ಈ ಥರ ಹಳ್ಳಿ ಇರೋದು ಬಂದರೆ ಏನೋ ಒಂಥರ ಖುಷಿ, ತಣ್ಣ ಗಾಳಿ, ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡಿ ಇದು ಎಲ್ಲ, ಇದು ನೋಡಿ, ಇದು ಈ ಕಡೆ ಬಂದು ಪಾಲಕ್ ಸೊಪ್ಪು. ಆ ಪಾಲಕ್ ಸೊಪ್ಪು ನೋಡಿ 1 ಎಕರೆ 2 ಎಕರೆ ಗಂಟೆ ಬೆಳೀತಾರೆ. ಇದರ ಕಲ್ಲರು ನೋಡಿ, ಇದು ನೋಡಿ ಎತ್ತಿನ ಗಾಡಿ ರೋಡು ಯಾವ ಥರ ಇದೆ ಅಂದರೆ ನೋಡಿ. ಆ ಕೆಳಗಡೆ ಟಚ್ ಆಗ್ತಿತ್ತು ನನಗೆ. ಆ ಲೆಫ್ಟ್ ಹೊಡಿಯೋಣ ಅಂದರೆ ಲೆಫ್ಟಲ್ಲಿ ಹೊಡಿಯೋಕೆ ಹೋದರೆ ರೈಟಿಗೆ ಗಾಡಿ ಎಳೆಯೋದು, ಅದ್ರ ಮೇಲೆ ಎಡ್ಜಿಂಗ್ ಮೇಲೆ ಬಿಟ್ಟರೆ ಹುಲ್ಲಲ್ಲ ಎಳೆದು ಬಿಡುತ್ತೆ ಸೈಡಿಗೆ. ಅಷ್ಟಿದು. ಇಲ್ಲು ನೋಡಿ ಹೆಂಗಿದೆ, ಇಲ್ಲೂ ಕೂಡ ರೈಟ್ಗೆ ಎಳೆಯೇನಂದರೆ ಹತ್ತೆಗೆ ಎಳೆಯುತ್ತೆ, ಲೆಫ್ಟ್ಗೆ ಎಳೆಯೇನಂದರೆ ಜಾಗ ಇಲ್ಲ, ಸೆಂಟ್ರಲ್ಲೇ ಹೋಗಬೇಕು. ರೈಟ್ಗೆ ಎಳೆದ್ರೆ ಆ ಕಡೆ ಟೈರ್ ಬಿದ್ದರೆ ಸೈಡ್ ಎಳೆದಾಡುತ್ತೆ ಗಾಡಿ. ಕೆಳಗಡೆ ಕರ್ರ ಅಂತ ಟಚ್ ಆಗೋದು. ಅಷ್ಟು ವರ್ಸ್ಟ್ ರೋಡು ಅಂದರೆ ಅಷ್ಟು ವರ್ಸ್ಟ್ ರೋಡು. ಇನ್ನೇನು ಮಾಡೋಕ್ಕಾಗಲ್ಲ, ನಮಗೆ ವಿಧಿ ಇಲ್ಲ, ಡ್ಯೂಟಿ ಮಾಡಬೇಕು, ಜೀವನ ನಡಿಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗ್ಬೇಕು. ನೋಡಿ ಹೆಂಗಿದೆ ನೋಡಿ ಯಾವ ಥರ ಇದೆ ಏನಾದರೂ ರೋಡು. ಈ ರೋಡಲ್ಲೆಲ್ಲ ಆ ಕಡೆ ಈ ಕಡೆ ನೋಡಿದ್ರೆ ಭಯನೇ ಆಯ್ತದೆ. ಮಶಾಣ ಐತೆ, ಮಶಾಣಗಳವೆ. ಆ ಮಶಾಣದಲ್ಲಿ ಅವ್ರು ಸೀಟ್ ಮನೆ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡು ಮನೆಗತ್ತಾರಪ್ಪ. ಅದು ಹೆಂಗೆ ಮಲ್ಕೊತಾರೋ ನಮಗಂತೂ ಭಯ ಆಗುತ್ತೆ. ಈ ಓಕೆಗೆ ಭಯ ಆಗುತ್ತೆ. ಇನ್ನು ಅಲ್ಲಿರೋರು ಹೆಂಗೆ ದೇವರೇ ಗತಿ. ನೋಡಿ ಇವನು ಇದೇ ಹುಡುಗ ನೋಡಿ, ನೀರು ಬಿಡ್ಕೊಂಡಿದ್ದ ಅಂತೆ ಅವನು. ಅಲ್ಲಿ ಮುಂದೆ ನಡೆಯೋಣ ಅಂತ ಅವನೇ ಹೇಳ್ದ. ಸರಿ ನನಗೆ ಕನ್ಫ್ಯೂಸ್ ಆಯಿತು, ಈ ರೋಡ್ ಐತೋ ಇಲ್ಲ ಅಂದ್ಕೊಂಡು ಅವ್ನು ಕೇಳಿದೆ. ನಮ್ಮದೇ ನಡೆಯೋಣ ಅಂದ. ಸರಿ ಅಂದ್ಕೊಂಡು ತಿರ್ಗಾ ಬಂದೆ. ನೋಡಿ ಅಪ್ಪ ಸ್ವಾಮಿ, ಈ ರೋಡ್ ನೋಡಿ. ಅಲ್ಲಿ ಲೆಫ್ಟಿಗೆ ಹೇಳಿದ್ರೆ ಗುಂಡಿ, ಅಲ್ಲಿ ನೋಡಿ ನೀರು ಹೋಗಿ ಗುಂಡಿ ತೆಗ್ದವ್ರು ಆ ಕಡೆ ಲೆಫ್ಟಲ್ಲಿ. ಅದು ವೀಡಿಯೋದಲ್ಲಿ ಅಷ್ಟು ಸರಿಯಾಗಿ ಕಾಣ್ತಿಲ್ಲ, ಅದು ಗುಂಡಿ ಡೀಪ್ ಇದೆ, ಸುಮ್ಮನೆ ಒಂದು ಸಮಯದೇನ ಕಾಣ್ತಾ ಇದೆ ಅದು. ನೋಡಿ ಇಲ್ಲಿ ಹೆಂಗೆ ಹೋಗೋದು, ಇಲ್ಲಿ ಫುಲ್ಲು ಕೊಚ್ಚೆ ಇದೆ. ಈ ಟಾಟಾ ಎ ಸಿ ಗೊತ್ತಲ್ಲ, ಕುತ್ಕೊಂಡ್ಬಿಟ್ರೆ ಸುಮ್ಮನೆ ಅಲ್ಲೇ ಸುತ್ತಾ ಇರುತ್ತೆ, ಮುಂದೆನೇ ಬರೋಲ್ಲ, ಗ್ರಿಪ್ ಸಿಗಲ್ಲ. ಲೋಡ್ ಹಾಕಿದ್ರೆ ಮಾತ್ರ. ಈ ರೈಟಿಗೆ ಬಿದ್ದರೆ ಗಾಡಿನೇ ಬಿದ್ದೋಗ್ಬಿಡ್ತದೆ ಆ ಕಡೆ, ಅಷ್ಟು ಡೀಪ್ ಐತೆ.
ನೋಡಿ ಫ್ಲವರು, ಟೊಮೊಟೊ ಬರೀ ಇದೆ. ಇಲ್ಲಿ ಒಂದು ಮನೆ ಆದರೂ ಕಾಣ್ತಾವ ಯಾವುದಾದ್ರೂ ಆ ಥರ. ನೋಡಿ ಎಷ್ಟು ಚೆನ್ನಾಗಿದೆ, ನೇಚರಲ್ ಆಗಿದೆ. ತುಂಬ ಖುಷಿ ಆಯಿತು. ಪ್ಲೇಸ್ಗೆ ಹೋದೆ, ಮಿನಿಮಮ್ ಅಣ್ಣ 1 ಅವರು ವೆಯ್ಟ್ ಮಾಡಿ ಅಂದ, ಕಟ್ ಮಾಡ್ತಾಯಿದ್ದೀವಿ ಅಂದ. ನೋಡಿ 1 ಅವರ್ ವೆಯ್ಟ್ ಮಾಡೋಕ್ಕೆ ಏನಕ್ಕಪ್ಪ ಬುಕ್ ಮಾಡಬೇಕಿತ್ತು ಅಂದ್ಕೊಂಡು, ಸರಿ ನೇರ್ ಮಾಡೋಕ್ಕಲ್ಲ ಅಂದ್ಕೊಂಡು. ಚೆನ್ನಾಗಿತ್ತು ನೋಡೋಕ್ಕೆ ಫ್ಲವರ್ ಎಲ್ಲ. 1 ಅವರ ಬಿಡು ಅಂದ್ಕೊಂಡು ಟೈಮ್ ಪಾಸ್ ಮಾಡಿದೆ. ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಬೇಜಾರಾಗಿಲ್ಲ, ಅಷ್ಟು ಖುಷಿ ಆಯಿತು. ಎಲ್ಲ ನೋಡಿಕೊಂಡು ನಾನು ಹೂ ಕಿತ್ಕೊಂಡೆ ಮನೆಗೆ, ಅಲ್ಲಿದ್ದು ಆ ಫ್ಲವರ್ ಶೋ ಆದರೂ ಕಿತ್ಕೊಂಡೆ, ದೇವ್ರಿಗೆಲ್ಲ ಆಗುತ್ತೆ ಅಂದ್ಕೊಂಡು. ಲಾಸ್ಟ್ ಫೈನಲ್ ನೋಡಿ ನನ್ನ ಗಾಡಿ ನಿಂತ್ಕೊಂಡೈತೆ, ಇದೇ ಗಾಡಿ. ನೋಡಿ ಹೆಂಗಿದೆ, ಸುತ್ತ ವಿಡಿಯೋ ಮಾಡ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಕೀಳ್ತಾವ್ರೆ, ಅಲ್ಲಿ ಫ್ಲವರು ವೈಟ್ ಕಲರು. ಇದು ನಾನು ಎಲ್ಲ ಕಲರ್ ಒಂದು ಕವರ್ ಕಿತ್ಕೊಂಡೆ, ಏನೂ ಮಾತಾಡಲಿಲ್ಲ ಯಾರೂ. ಕಿತ್ಕೊಂಡೆ 1 ಅವರ್ ವೆಯ್ಟ್ ಮಾಡಿದೆ. ಅಲ್ಲ ಹುಡುಗ ಇದ್ದ ಟೈಮ್ ಪಾಸ್ಗೆ ಮಾತಾಡ್ಕೊಂಡು, ಚಿಕ್ಕ ಹುಡುಗ, ನನಗೇನು ಬೇಜಾರಾಗಲಿಲ್ಲ. ಲಾಸ್ಟ್ ನೋಡಿ ಫೈನಲ್ಲು ವಿಡಿಯೋ ಮಾಡ್ತೀನಿ, ಎಷ್ಟು ಚೆನ್ನಾಗಿದೆ. ಲಾಸ್ಟಿಗೆ ನೋಡಿ ಚಿಕ್ಕಪೇಟೆ, ಈ ಮಾಮೂಲಿ ಗೊತ್ತಲ್ಲ ಫ್ಲವರ್, ಇದು ಕಡೆ ಇದು ಕಾಟನ್ಪೇಟೆ ಸೈಡು. ಲಾಸ್ಟಿಗೆ ಬಂದನಪ್ಪ 7:30-8 ಗಂಟೆಗೆ. ಅಲ್ಲಿಂದ 7:30-8 ಗಂಟೆಗೆ ಬಂದು ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಒಂದೊಂದು ಅನ್ಲೋಡ್ ಮಾಡ್ಕೊಂಡು ಬಾಕ್ಸ್ಗೆ ಹಾಕೊಳ್ಳೋದೆ 1 ಗಂಟೆ ಮಾಡೋಣ, ಇಳಿಸ್ಕೊಂಬಿಡಿ ಆಮೇಲೆ ಅಂದೆ. ಇರೋಣ ಅಂದರು. ನೋಡಿ ಫ್ಲವರು ಈ ಥರ ಲೋಡ್ ಮಾಡಿದರು, ವೈಟ್ ಕಲರು. ಲಾಸ್ಟಿಗೆ ಫೈನಲಿ ಮನೆ ಕಡೆ ಹೋದೆ.